ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ವಲ್ಲಭ ಕೊನೆಗೂ ಮನೆ ಬಿಟ್ಟು ಹೋಗೇ ಬಿಟ್ಟ. ಹಾಗಿದ್ರೆ ಇಲ್ಲಿ ಪ್ರಿಯಾ ಮಾಡಿದ ಕುತಂತ್ರಕ್ಕೆ ವಲ್ಲಭನ್ನೇ ಮನೆಯಿಂದ ಆಚೆ ಹಾಕಿದ್ರ ನಂದ. ಏನಾಯ್ತು ಏನು ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಇಂದ್ರವರು ಅಮ್ಮು ನಮ್ಮ ಮನೆಗೆ ಬಂದಿದ್ಲು. ನಿಮ್ಮ ಸೊಸೆಯನ್ನು ನಿಮ್ಮ ಮನೇಲಿ ಇಟ್ಕೋಬೇಕಲ್ವಾ, ನಮ್ಮ ಮನೆಗೆ ಯಾಕೆ ಕಳಿಸಿದ್ರಿ? ಇನ್ನೇನು ಕೊಳ್ಳೆ ಹೊಡಿಬೇಕು, ಕೊಳ್ಳೆ ಹೊಡೆದಿದ್ದಾಯ್ತು, ನಮ್ಮ ಮನೆ ಮಗಳನ್ನೇ ಮನೆ ಸೊಸೆ ಮಾಡ್ಕೊಂಡಿದ್ದಾಯ್ತು, ಇನ್ನೇನು ದೋಚುಕೆ ಅಂತ ಕಳಿಸಿದ್ರಿ. ಇನ್ನು ಮುಂದೆ ಈ ರೀತಿ ಮಾಡಿದ್ರೆ ನಮ್ಮ ಮನೆ ಗಂಡಸರಿಗೆ ಹೇಳಬೇಕಾಗತ್ತೆ, ದೊಡ್ಡ ರಾಧ ಅಂತ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಇದರಿಂದ ರೊಚ್ಚುಗೆದ್ದಂಥ ನಂದ ಅವರು ಮನೆಯವರು ಎಲ್ಲರನ್ನ ಕೂಡ ಕರೀತಾರೆ. ಅಮ್ಮು, ವಲ್ಲಭ, ಪ್ರಿಯಾ, ಮಾಧವ, ಕೇಶವ, ಮೀನಾ, ಗಿರಿಜವರು ಎಲ್ಲರೂ ಕೂಡ ಅಲ್ಲಿ ಹಾಜರಾಗ್ತಾರೆ. ನಿನ್ನೆ ಯಾರಾದರೂ ಎದುರುಗಡೆ ಮನೆಗೆ ಹೋಗಿದ್ರಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಅಯ್ಯೋ ಯಾರೇ ಹೋಗ್ತಾರೆ, ಯಾರು ಹೋಗೋದಿಲ್ಲ ಎದುರುಗಡೆ ಮನೆಗ ಅಂತ ಹೇಳಿ ಗಿರಿಜವ್ರು ಕೇಳಿದಾಗ ಇಲ್ಲಿ ಅಮ್ಮು ಹೌದು ನಾನು ಹೋಗಿದ್ದೆ ಅಂತ ಹೇಳಿ ಒಪ್ಕೋತಾರೆ. ಈ ಕಡೆ ನಂದ ಅವರು ಸಿಡಿದೇಳ್ತಾರೆ, ಯಾರು ಹೋಗು ಅಂತ ಹೇಳಿದ್ದು. ಈ ಮನೆ ಸೊಸೆ ಆದಮೇಲೆ ಈ ಮನೆಯ ರೀತಿ ನೀತಿ ಕಟ್ಟುಪಾಡುಗಳಿಗೆ ಬದ್ಧವಾಗಿರಬೇಕು. ಅದನ್ನು ಬಿಟ್ಟು ಕೇಳಿದೆ ಆ ಮನೆಗೆ ಹೇಗೆ ಹೋದ್ರು, ಆ ಮನೆಗೂ ಈ ಮನೆಗೂ ಆಗೋದಿಲ್ಲ, ಬದ್ಧ ವೈರತ್ವ ಇದೆ, ಅವ್ರಿಗೆ ಏನೇ ಮಾಡಿದ್ರು ಕೂಡ ಈ ಮನೆಯ ಮೇಲೇನೆ ಬ್ಲೇಮ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ವಾ? ಯಾಕೆ ಹೋಗ್ಬೇಕಾಗಿತ್ತು? ನಾನು ಈ ಮನೆಯಿಂದ ಆ ಮನೆಗೆ ಯಾರು ಹೋಗಬಾರ್ದು ಅಂತ ತಾನೇ ಹೇಳಿದ್ದದ್ದು ಅಂತ ನಂದವರು ರುಚಿಗೇಳ್ತಾರೆ. ಅದು ಮಾವ ನಾನು ಯಾಕೆ ಹೋಗಿದ್ದೆ ಅಂದರೆ ಅಂತ ಹೇಳಿ ಅಮ್ಮು ಹೇಳಬೇಕಾದ್ರೆ ಇಲ್ಲಿ ಅಮ್ಮದು ಯಾವುದೇ ರೀತಿ ತಪ್ಪಿಲ್ಲ. ಇಲ್ಲಿ ಅಮ್ಮು ಹೋಗಿದ್ದಲ್ಲ, ನಾನೇ ಅವಳನ್ನು ಕಳಿಸಿದ್ದು ಅಂತ ಹೇಳಿ ವಲ್ಲಭ ಹೇಳ್ತಾರೆ. ಇತ್ತ ಕಡೆ ನಂದವರು ಸಿಡಿದೇಳ್ತಾರೆ. ಬಂದ್ಬಿಟ್ಟ ಹೇಳೋದಕ್ಕೆ. ಏನು ಅನ್ಕೊಂಡಿದ್ಯಾ ನೀನು? ನನ್ನ ಮರ್ಯಾದೆನೇ ತೆಗಿಬೇಕು ಅಂತ ಹುಟ್ಟಿದ್ಯಾ ನೀನು? ನಿನ್ನಿಂದಾಗಿ ನನ್ನ ತಲೆ ಎತ್ಕೊಂಡು ಓಡಾಡೋಕ್ಕಾಗ್ತಿಲ್ಲ. ನೀನು ಮಾಡಿರೋ ಕೆಲಸಕ್ಕೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಪದೇ ಇದೇ ರೀತಿ ನನ್ನ ವಿರುದ್ಧ ನಿಂತು ಮಾತಾಡಿದ್ರೆ ಆಗೋಯ್ತಲ್ವಾ? ಯಾವತ್ತಾನೆ ನನ್ನ ಮಾತಿಗೆ ಮರ್ಯಾದೆ ಕೊಟ್ಟಿದ್ಯಾ ನೀನು? ಎಂದು ಕೂಡ ನನ್ನ ಮಾತಿಗೆ ಮರ್ಯಾದೆ ಕೊಡುವುದಿಲ್ಲ. ಹೋಳಿ ಹಬ್ಬ ಮಾಡಬೇಕು ಅಂತ ಹೇಳಿ ಎಲ್ಲವನ್ನ ಕೂಡ ಮಾಡಿ ಈಗ ನಿನ್ನ ಹೆಂಡತಿನ ಎದುರುಗಡೆ ಮನೆ ಕಳಿಸಿದ್ಯಾ. ಈಗ ನನಗೆ ಎಷ್ಟು ಅವಮಾನ ಆಯಿತು ಅಂತ ಗೊತ್ತಾ? ಎದುರುಗಡೆ ಮನೆಯವ್ರು ಬಂದು ನಿಮ್ಮ ಸೊಸೆಯನ್ನು ನಮ್ಮ ಮನೆಗೆ ಯಾಕೆ ಕಳಿಸಿದ್ರಿ? ಒಡವೆಗಳನ್ನ ಕಳ್ತನ ಮಾಡಿದಾಯ್ತು, ಈಗ ಇನ್ನೇನು ಹೊಡೆಯೋದಕ್ಕೆ ಕಳಿಸಿದ್ರಿ ಅಂತ ಕೇಳಿದ್ರು. ಆಲ್ರೆಡಿ ನಮ್ಮ ಮೇಲೆ ಒಡವೆ ಕಳ್ತನ ಮಾಡಿದ್ದೀವಿ, ಒಡವೆ ಕಿತ್ಕೊಂಡಿದ್ದೀವಿ ಅನ್ನೋ ಬ್ಲೇಮ್ ಇದೆ. ಅಂಥದ್ರಲ್ಲಿ ಈ ಒಂದು ಹೆಸರು ಕೂಡ ನಮಗೆ ಬೇಕಾಗುತ್ತಾ? ಇದೇನಾ ಗಿರಿಜಾ ನಿನ್ನ ಮಗ ಮಾಡೋದು ಕೆಲಸ ಅಂತ ಹೇಳಿ ನಂದವರು ರುಚಿಗೇಳ್ತಾರೆ. ಈ ಕಡೆ ಗಿರೀಶ್ ಅವರು ಏನೂ ಗೊತ್ತಿಲ್ಲದೆ ಮಾಡಿಬಿಡ್ತಾನೆ, ನಿಂದು ಕೂಡ ಈ ರೀತಿ ರಿಪೀಟ್ ಆಗೋದಿಲ್ಲ ಅಂತ ಹೇಳಿದಾಗ ಹೌದು ಪದೇ ನೀನು ಅದನ್ನೇ ಹೇಳ್ತೀಯ ಅಲ್ವಾ, ಬಂದು ಇನ್ನೆಂದು ಮಾಡೋದಿಲ್ಲ ಅಂತ ಹೇಳ್ತೀಯ, ಮತ್ತೆ ಅವನು ಅದೇ ತಪ್ಪನ್ನ ಮಾಡ್ತಾನೆ, ಮಾತಿಗೆ ವಿರುದ್ಧವಾಗಿ ಹೋಗ್ತಾನೆ, ಮತ್ತೆ ನನ್ನ ಮನಸ್ಸಿಗೆ ನೋವು ಮಾಡ್ತಾನೆ, ನನ್ನ ಮರ್ಯಾದೆಗೆ ಚ್ಯುತಿ ತರ್ತಾನೆ ಅಂತ ಹೇಳ್ತಾರೆ. ಈ ಕಡೆ ಕೇಶವ ಮತ್ತೆ ಮಾಧವ ಇಬ್ರು ಕೂಡ ಅಪ್ಪ ಏನೋ ಆಗ್ಬಿಟ್ಟಿದೆ ಕ್ಷಮಿಸ್ಬಿಡಿ ಅಂದಾಗ ನೀವಿಬ್ರು ಕೂಡ ಅವನ ಪರವಾಗಿ ಮಾತಾಡ್ಕೊಂಡು ಬರಬೇಡಿ. ಯಾವಾಗಲೂ ಕೂಡ ಅವನ ಪರ ಬ್ಯಾಟಿಂಗ್ ಮಾಡಿನೇ ಅವನು ಇವತ್ತು ಹೆಚ್ಕೊಂಡಿರೋದು. ಇವತ್ತು ನೀವು ಹೇಳ್ತೀರಾ ಮತ್ತೆ ಅವನು ಅದೇ ಕೆಲಸ ಮಾಡ್ತಾನೆ, ಅವನಿಗೆ ಅವ್ನು ಮಾಡಿದ್ದು ತಪ್ಪು ಅಂತ ಅನ್ಸತ್ತಾ ಅಂತ ನಂದವರು ಹೇಳಿದಾಗ ಅಪ್ಪ ನಾನು ಯಾಕೆ ಮಾಡಿದೆ ಅಂದ್ರೆ ಅಂತ ವಲ್ಲಭ ಹೇಳೋಕೆ ಅಂತ ಟ್ರೈ ಮಾಡ್ತಾನೆ. ಬಟ್ ಇಲ್ಲಿ ನಂದವರು ಅದಕ್ಕೆ ಅವಕಾಶ ಕೊಡುವುದಿಲ್ಲ. ಏನು ಬೇಕಾಗಿಲ್ಲ ಅವನು ಮಾತಾಡೋದು. ಅವತ್ತು ಕೂಡ ಕಾಲೇಜಲ್ಲಿ ಗಲಾಟೆ ಮಾಡ್ಕೊಂಡ, ಸ್ಟ್ರೈಕ್ ಮಾಡ್ದ, ಇದೇ ರೀತಿ ಪದೇ ಗಲಾಟೆ ಮಾಡ್ತಿದ್ದಾನೆ, ನನ್ನ ಮರ್ಯಾದೆ ತೆಗಿತಿದ್ದಾನೆ ಅಂತಾನೆ ನಂದ ಮಾತನಾಡ್ತಿದ್ದಾರೆ. ಈ ಕಡೆ ಕೇಶವ ಮತ್ತೆ ಮಾಧವ ಇಬ್ರು ಕೂಡ ವಲ್ಲಭ ಏನೋ ಹೇಳಬೇಕು ಅಂತಿದ್ದಾನೆ. ದಯವಿಟ್ಟು ಕೇಳಿ ಅಪ್ಪ ಅವನ ಮಾತನ್ನ, ಆಗ ಗೊತ್ತಾಗುತ್ತೆ ಖಂಡಿತ ಅವ್ನು ಯಾಕೆ ರೀತಿ ಮಾಡ್ದ ಅಂತ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊತಾರೆ. ಇಲ್ಲ ಯಾವುದೇ ಕಾರಣಕ್ಕೂ ಅವ್ನ ಮಾತನ್ನ ಕೇಳುವಷ್ಟು ಸಾವಧಾನ ನನಗಿಲ್ಲ. ನನಗೆ ಬರ್ತಿರೋ ಕೋಪಕ್ಕೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಈ ಮನೆಯಲ್ಲಿ ನನಗೆ ನೆಮ್ಮದಿನೇ ಇಲ್ದಾಗ ಆಗ್ಬಿಟ್ಟಿದೆ. ನಾನು ಕಟ್ಟಿರೋ ಮನೆಯಲ್ಲಿ ನನಗೆ ನೆಮ್ಮದಿ ಇಲ್ಲ. ಅಂಗಡಿಗೆ ಹೋಗ್ತೀನಿ ಬರ್ತೀನಿ ನೆಮ್ಮದಿ ಆಗಿರೋಣ ಅಂತ ಅನ್ಕೊಂಡ್ರೆ ಆ ನೆಮ್ಮದಿಯನ್ನು ಕೂಡ ನನ್ನ ಮಗ ಕಿತ್ಕೊಂಡ್ಬಿಟ್ಟಿದ್ದಾನೆ. ಎಲ್ಲಿಂದ ಇವನು ನನ್ನ ಮಗನಾಗಿ ಹುಟ್ಟಿದ್ನೋ ಇವನಿಂದಾಗಿ ನನ್ನ ನೆಮ್ಮದಿನೇ ಹಾಳಾಗೋಗಿದೆ, ನನ್ನ ಮರ್ಯಾದೆಯ ಹಾಳಾಗೋಗಿದೆ. ಓದ್ತಾನೆ ಅಂತ ಅನ್ಕೊಂಡೆ, ಓದಲು ಸರಿಯಾಗಿ ಓದಿಲ್ಲ, ಅಹಂಕಾರದಲ್ಲಿ ದುಡ್ಡು ಕೊಡೋಕೆ ಬರ್ತಾನೆ, ಇದೇ ಆಗೋಯ್ತಲ್ಲ ಇವನಿಂದಾಗಿ ನನ್ನ ನೆಮ್ಮದಿನೇ ಇಲ್ಲ, ಈ ಮನೆ ಬಿಟ್ಟು ಹೋಗ್ಬಿಡ್ಬೇಕು ಅನಿಸ್ತದೆ ಅಂತ ಹೇಳಿ ನಂದವರು ಹೇಳಿದ ತಕ್ಷಣ ಈ ಕಡೆ ಪ್ರಿಯಾ ಫೋನ್ ತಗೊಂಡು ಹೊರಗಡೆ ಹೋಗೇ ಬಿಡ್ತಾಳೆ. ತನ್ನಮ್ಮ ವೀಣಾ ಕಾಲ್ ಮಾಡ್ತಾರೆ. ವೀಣಾ ಅವರು ಕಾಲ್ ರಿಸೀವ್ ಮಾಡಿದೆ. ಏನಾಯ್ತು ಮಗಳೇ ಅಂದಾಗ, ಅಮ್ಮ ಇಲ್ಲಿ ಒಂದು ದೊಡ್ಡ ಹೈಡ್ರಾ ಮನೆ ನಡೀತಿದೆ ಅಮ್ಮ. ಏನಾಯ್ತು ಗೊತ್ತಾ, ಇಲ್ಲಿ ವಲ್ಲಭ ತನ್ನ ಹೆಂಡತಿನ ನಿನ್ನೆ ಎದುರುಗಡೆ ಮನೆ ಕಳ್ಸಿದ್ದ, ಅದಕ್ಕೆ ಇಲ್ಲಿ ನಂದ ಮಾವಂಗೆ ಗೊತ್ತಾಗಿದೆ, ದೊಡ್ಡ ಗಲಾಟೆ ಮಾಡ್ತಿದ್ದಾರೆ. ಮಾತನ್ ಬರದಲ್ಲಿ ಮಾವ ಮನೆ ಬಿಟ್ಟೆ ಹೋಗ್ಬಿಡ್ತೀನಿ ಅಂತ ಹೇಳಿದ್ರು ಅಮ್ಮ. ಆಗ ನನ್ಗೇನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ, ನಾನು ಮಾವನ್ನ ತಡಿಬೇಕೋ ಅಥವಾ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ನೆನೆ ಕಾಲ್ ಮಾಡಿದೆ ಅಮ್ಮ ಅಂತ ಪ್ರಿಯಾ ಹೇಳಿದಾಗ, ಹೌದಾ ಪ್ರಿಯಾ, ಈ ಟೈಮಲ್ಲಿ ನೀನು ನಿನ್ನ ಮಾವನ ಪರವಾಗಿ ನಿಂತ್ಕೋಬೇಕು. ನೀನು ಸುಮ್ಮನೆ ವಿನಾಕಾರಣ ಎಲ್ಲ ಸುಮ್ಮನೆ ಇರಬೇಡ, ಹೋಗು ನಿನ್ನ ಮಾವನ್ನ ತಡಿಯೋಕೆ ನೋಡು. ಅಷ್ಟರಲ್ಲಿ ನಾನು ಬಂದ್ಬಿಡ್ತೀನಿ, ನಾನು ಬಂದ್ಮೇಲೆ ನೋಡ್ತಾ ಇರು
ಕತೆಗೆ ಎಂತ ಟ್ವಿಸ್ಟ್ ಕೊಡ್ತೀನಿ ಅಂತ ಈ ಅಕ್ಕ ಬರ್ತಿದ್ದಾಳೆ ಅಂತ ಹೇಳಿ ವೀಣಾ ಅವರು ಕಾಲ್ ಕಟ್ ಮಾಡ್ತಾರೆ. ನಂತರ ಇಲ್ಲಿ ಪ್ರಿಯಾ ಒಳಗಡೆ ಬಂದಿದೆ. ಮಾವ ಏನು ಮಾತಾಡ್ತಿದ್ರ ಮಾವ, ನೀವು ಮನೆ ಬಿಟ್ಟು ಹೋಗೋದು ಅಂದರೆ ಏನು ಅರ್ಥ? ಇಡೀ ಮನೆ ನಿಂತಿರುವುದೇ ನಿಮ್ಮ ಮೇಲೆ, ನೀವೇ ಮೇಟಿ ಅಂಥದ್ರಲ್ಲಿ ನೀವೇ ಮನೆ ಬಿಟ್ಟು ಹೋಗ್ಬಿಟ್ರೆ ನಾವೆಲ್ಲ ಹೇಗಿರೋಕ್ಕಾಗುತ್ತೆ ಮಾವ? ದಯವಿಟ್ಟು ಮಾವ ನಿಮ್ಮ ಕೈ ಮುಗ್ದು ಕೇಳ್ಕೊತೀನಿ, ದಯವಿಟ್ಟು ಮನೆ ಬಿಟ್ಟು ಹೋಗಬೇಡಿ ಮಾವ, ಇನ್ನೆಂದು ಕೂಡ ಈ ರೀತಿ ಮಾತಾಡಬೇಡಿ ಮಾವ, ಪ್ಲೀಸ್ ಮಾವ ಅಂತ ಹೇಳಿ ಕೈ ಮುಗ್ದು ಅಂಗಲಾಚ್ತಿದ್ದಾರೆ ಪ್ರಿಯಾ. ಈ ಕಡೆ ಮೀನಾ ಎಲ್ಲಿ ಮಾವ ಮನೆ ಬಿಟ್ಟು ಹೋಗ್ತೀನಿ ಅಂದ್ರು ಸುಮ್ಮನೆ ಮಾತೇನೋ ಹೇಳಿದ್ರು, ಆದರೆ ಇವರು ಅದನ್ನೇ ದೊಡ್ಡ ಇಶ್ಯೂ ಮಾಡ್ತಿದ್ದಾರಲ್ಲ, ಇವ್ರದಂತೂ ಹೈ ಜಾಸ್ತಿನೇ ಆಗೋಯ್ತು ಅಂತ ಮೀನಾ ಮನಸ್ಸಲ್ಲಿ ಕೋಪ ಮಾಡ್ಕೊತಿದ್ದಾರೆ. ಈ ಕಡೆ ಪ್ರಿಯಾ ವಲ್ಲಭನ ಹತ್ರ ಬಂದಿದೆ. ವಲ್ಲಭ ನೋಡಿದ್ರ ಇವತ್ತು ನೀವು ಮಾಡಿದ್ರಿಂದ ಎಷ್ಟೆಲ್ಲ ಆಯ್ತು, ನಿಮ್ಮ ಹೆಂಡತಿನ ಎದುರುಗಡೆ ಮನೆ ಕಳಿಸ್ಬೇಕಾದ್ರೆ ಯೋಚನೆ ಮಾಡ್ಬೇಕಿತ್ತಲ್ವಾ, ದೊಡ್ಡವ್ರ ಮನಸ್ಸಿಗೆ ಹೇಗೆ ಘಾಸಿ ಆಗ್ಬೋದು ಅಂತ. ಮಾವಂಗೆ ಇಷ್ಟ ಇಲ್ಲ ಅನ್ನೋದು ಗೊತ್ತಿದ್ದು ಕೂಡ ಹೇಗೆ ನೀವು ಹೊರಗಡೆ ಕಳಿಸಿದ್ರೆ, ನಿಮ್ಮ ಹೆಂಡತಿಯನ್ನ ಎದುರುಗಡೆ ಮನೆಗೆ ಯಾಕೆ ಕಳಿಸಿದ್ರೆ? ನೀವು ಮಾವನ ಬಗ್ಗೆ ಯೋಚನೆ ಮಾಡ್ಬೇಕಿತ್ತಲ್ವಾ. ಈ ಮನೆ ಕೂಡು ಕುಟುಂಬ ಅಂದಮೇಲೆ ಎಲ್ಲರ ಮನಸ್ಥಿತಿ ಬಗ್ಗೆ ಕೂಡ ನೀವು ಯೋಚನೆ ಮಾಡ್ಬೇಕಾಗುತ್ತಾ? ನೀವು ಏನು ಮಾಡಿದ್ರು ಖಂಡಿತ ಅದು ಸರಿಯಿಲ್ಲ. ಹೋಗ್ಬಿಟ್ಟು ಮಾವನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಬಿಡಿ ಅಂತ ಹೇಳಿ ಇಲ್ಲಿ ಪ್ರಿಯಾ ಹೇಳ್ತಾರೆ. ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಕೂಡ ಕ್ಷಮೆ ಕೇಳುವುದಿಲ್ಲ, ಕಾಲಿಗೆ ಬೀಳುವುದಿಲ್ಲ. ಅಪ್ಪಂಗೆ ಇದು ತಪ್ಪು ಅಂತ ಅನಿಸಿರ್ಬೋದು, ಆದರೆ ನಾನು ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅನ್ನೋದು ನನಗೆ ಗೊತ್ತದ ಅಂತ ಹೇಳಿ ವಲ್ಲಭ ಹೇಳಿದಾಗ ನಂದ ಅವರು ಮತ್ತಷ್ಟು ಕೋಪ ಮಾಡ್ಕೋತಾರೆ. ಎಲ್ಲರೂ ಕೂಡ ಯಾಕಪ್ಪ ವಲ್ಲಭ ಈ ರೀತಿ ಮಾತಾಡ್ದ ಅಂತ ಅನ್ಕೋತಾರೆ. ನೋಡಿದ್ಯಾ ಗಿರಿಜಾ, ಎಷ್ಟೆಲ್ಲ ಅಹಂಕಾರ ಇದೆ, ಮಾಡೋದೆಲ್ಲ ಮಾಡಿ ತಾನು ಏನೂ ತಪ್ಪೇ ಮಾಡಿಲ್ಲ ಅಂತ ಹೇಳ್ತಿದ್ದಾನಲ್ಲ. ಇಂಥ ಮನೆಯಲ್ಲಿ ನಾನು ಇರಬೇಕಾ? ಈ ಮನೆಯಲ್ಲಿ ನನಗೆ ಮಾನ ಮರ್ಯಾದೆನೇ ಇಲ್ಲ. ಇವನಿಂದಾಗಿ ನಾನು ಹೊರಗಡೆ ತಲೆ ಎತ್ಕೊಂಡು ಓಡಾಡೋಕ್ಕಾಗ್ತಿಲ್ಲ, ಎಲ್ಲ ತಲೆ ತಗ್ಸೋ ಕೆಲಸನೇ ಮಾಡಿದ್ದಾನೆ ಅಂತ ಹೇಳಿ ನಂದವರು ಹೇಳಿದಾಗ ಈ ಕಡೆ ವಲ್ಲಭ ಹೌದಾ ಅಪ್ಪ, ಸರಿ ಆಯಿತು ಬಿಡಿ, ನನ್ನಿಂದಾಗಿ ನೀವು ಯಾಕೆ ಮನೆ ಬಿಟ್ಟು ಹೋಗಬೇಕು? ನಾನಿರೋ ಮನೆಯಲ್ಲಿ ನಿಮಗೆ ನೆಮ್ಮದಿ ಇಲ್ಲ ಅಂತ ಹೇಳಿದರೆ ಖಂಡಿತ ನಾನೇ ಮನೆಯಲ್ಲಿ ಇರುವುದಿಲ್ಲ ಅಂತ ಹೇಳಿದಾಗ ಇಲ್ಲಿ ಗಿರಿಜವ್ರು ಬಂದಿದೆ. ಏನು ಮಾತಾಡ್ತಿದ್ಯಾ ಮಗನೇ ನೀನು, ಸುಮ್ಮನಿರು, ಯಾಕೆ ರೀತಿ ಎಲ್ಲ ಮಾತಾಡ್ತಿದ್ಯಾ? ಅಪ್ಪ ಏನು ಕೋಪಕ್ಕೆ ಹೇಳಿದ್ರು ಅಂದರೆ ಅದನ್ನೇ ನೀನು ಸೀರಿಯಸ್ ಆಗಿ ಯಾಕೆ ತಗೋತಿದ್ಯಾ ಅಂದಾಗ, ಇಲ್ಲ ಅಮ್ಮ, ನಾನಿರೋ ಮನೆಯಲ್ಲಿ ಅಪ್ಪ ನೆಮ್ಮದಿ ಆಗಿಲ್ಲ ಅಂದರೆ ಖಂಡಿತ ನನಗದು ಇಷ್ಟ ಆಗೋದಿಲ್ಲ. ಅಪ್ಪ ನೆಮ್ಮದಿ ಆಗಿರಬೇಕು ಅನ್ನೋದೇ ಆಸೆ, ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಹೊರಟೇ ಬಿಡ್ತಾರೆ. ಕೇಶವ, ಮಾಧವ ಎಲ್ಲರೂ ಎಷ್ಟೇ ಕೇಳ್ಕೊಂಡ್ರು ಕೂಡ ಇಲ್ಲಿ ವಲ್ಲಭ ನಿಲ್ಲುವುದಿಲ್ಲ. ನಂತರ ಇಲ್ಲಿ ಮನೆಯಿಂದ ಆಚೆ ಹೋಗಬೇಕಾದ್ರೆ ಅಮ್ಮು ಬರ್ತಾಳೆ. ಇಲ್ಲಿ ವಲ್ಲಭ ಯಾಕೆ ಮನೆ ಬಿಟ್ಟು ಹೋಗ್ತಿದ್ಯಾ, ಪ್ಲೀಸ್ ವಲ್ಲಭ ಮನೇಲೇ ಇರು ಅಂದಾಗ, ಇಲ್ಲ ಅಮ್ಮು ದಯವಿಟ್ಟು ನಾನು ಹೋಗೋದಕ್ಕೆ ಬಿಟ್ಬಿಡು, ಅಪ್ಪನಿಗೆ ನೆಮ್ಮದಿ ಇಲ್ದಿರೋ ಮನೆಯಲ್ಲಿ ನಾನು ಇರುವುದಿಲ್ಲ, ನನ್ನಿಂದಾಗಿ ಅವ್ರು ನೆಮ್ಮದಿ ಹಾಳಾಗ್ತಿದೆ ಅಂದರೆ ಅದನ್ನು ನೋಡ್ಕೊಂಡು ನಾನು ಹೇಗಿರಲಿ ಅಂತ ವಲ್ಲಭ ಹೇಳ್ತಾರೆ. ಇಲ್ಲ ವಲ್ಲಭ, ನಾನು ಕೂಡ ನಿನ್ನ ಜೊತೆ ಬರ್ತೀನಿ, ನನ್ನನ್ನು ಕೂಡ ಕರ್ಕೊಂಡು ಹೋಗು ಅಂತ ಅಮ್ಮು ಹೇಳಿದಾಗ, ಏನು ಮಾತಾಡ್ತಿದ್ಯಾ ಅಮ್ಮು, ಇದು ಅಪ್ಪ ಮಕ್ಕಳು ವಿಷಯ, ನೀನು ಮಧ್ಯಕ್ಕೆ ತಲೆ ಹಾಕೊಂಡು ಬರಬೇಡ, ನನ್ನ ಮೇಲೆ ಆಣೆ, ನನ್ನನ್ನು ಬಿಟ್ಬಿಡು ಅಂತ ಹೇಳಿ ವಲ್ಲಭ ಹೊರಟ್ಬಿಡ್ತಾರೆ. ಎಲ್ಲರೂ ಕೂಡ ನಂದ ಅವನನ್ನು ದಯವಿಟ್ಟು ಮನೆ ಮಗ ಹೊರಟೋಗ್ಬಿಟ್ಟ, ನಂದ ಗೋಕುಲ ಅಂತ ಹೇಳ್ತಿದ್ರಿ, ಈಗ ಹೇಗೆ ಸುಮ್ಮನಿದ್ರ, ದಯವಿಟ್ಟು ಹೋಗಿ ಮಗನ ಕರ್ಕೊಂಡು ಬನ್ನಿ ಅಂತ ಗಿರಿಜವ್ರು ಕೇಳ್ಕೊತಾರೆ. ಸುಸಿ ಅಂದ್ರು ಕೂಡ ಅದನ್ನೇ ಕೇಳ್ಕೊತಿದ್ದಾರೆ. ಈ ಕಡೆ ಮೀನಾ ಕೂಡ ಹೌದು ಮಾವ, ವಲ್ಲಭ ಏನೇ ಮಾಡಿದ್ರು ಕೂಡ ಯೋಚನೆ ಮಾಡಿರ್ತಾನೆ, ನೀವಿಬ್ರು ಕೂತ್ಕೊಂಡು ಮಾತಾಡಿದ್ರೆ ಎಲ್ಲ ಕೂಡ ಪರಿಹಾರ ಆಗುತ್ತೆ, ದಯವಿಟ್ಟು ಕೂತ್ಕೊಂಡು ಮಾತಾಡಿ ಮಾವ ಅಂತ ಹೇಳಿ ಮೀನಾ ಕೇಳ್ಕೊತಾರೆ. ಆಗ ಇಲ್ಲಿ ನಂದ ಅವರು ಇಲ್ಲ, ಅವ್ನಿಗೆ ಯಾರಾದರೂ ಹೋಗಿ ಮನೆ ಬಿಟ್ಟು ಅಂತ ಹೇಳಿದ್ರ ಅವನಿಗೆ ಅಹಂಕಾರ ಜಾಸ್ತಿ ಆಗಿ ಹೋಗ್ತಾನೆ, ಅಂದಮೇಲೆ ಅವನು ಹೇಗಿರ್ತಾನೆ ಹೊರಗಡೆ ಅಂತ ನಾನು ನೋಡೇ ಬಿಡ್ತೇನೆ, ಅನುಭವಿಸ್ಲಿ ಅವನು, ಯಾವುದೇ ಕಾರಣಕ್ಕೂ ನನ್ನ ಮನೆಯ ಒಳಗಡೆ ಕರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನಂದವರು ಹೇಳ್ಬಿಡ್ತಾರೆ. ಈ ಕಡೆ ಅಮ್ಮು ಕೂಡ ದಯವಿಟ್ಟು ಮಾವ ನಾನು ತಪ್ಪು ಮಾಡಿರೋದು, ವಲ್ಲಭಂಗೆ ಯಾಕೆ ಶಿಕ್ಷೆ ಕೊಡ್ತಿದ್ರ, ವಲ್ಲಭ ಸುಮ್ಮನೆ ನನ್ನ ಮನೆ ಕಳಿಸ್ಲಿಲ್ಲ, ಅದು ಯಾಕೆ ಅಂದರೆ ಅಂತ ಅವಳು ಸತ್ಯ ಹೇಳೋಕೆ ಹೋಗ್ತಾಳೆ. ನಂದವರು ಅದನ್ನು ಕೂಡ ಕೇಳಿಸ್ಕೊಳ್ಳೋದಿಲ್ಲ. ಈ ಕಡೆ ಹೊರಗಡೆ ಇಂದ್ರ ಅವರು ಮತ್ತೆ ಅವ್ರ ಮಗಳು ಜ್ಯೋತಿ ಅಮ್ಮು ಮನೆಯಿಂದ ಆಚೆ ಬರ್ತಾಳೆ, ದೊಡ್ಡ ಗಲಾಟೆ ಆಗುತ್ತೆ, ಅವಳ ಬದುಕು ಬೀದಿಗೆ ಬೀಳುತ್ತೆ ಅಂತ ಕಾಯ್ತಿರ್ತಾರೆ. ಬಟ್ ಅಷ್ಟರಲ್ಲಿ ವಲ್ಲಭ ಹೊರಗಡೆ ಬರ್ತಾರೆ. ಅದನ್ನ ನೋಡಿದ ಅವ್ರಿಗೆ ಅಚ್ಚರಿ ಆಗತ್ತೆ, ಏನದಲ್ಲ ಅಮ್ಮು ಬರ್ತಾಳೆ ಅನ್ಕೊಂಡ್ರೆ ಈ ವಲ್ಲಭ ತನ್ನ ಮೇಲೆ ಹಾಕೊಂಡು ಮನೆ ಬಿಟ್ಟು ಹೋಗ್ತಿದ್ದಾನಲ್ಲ, ಏನ್ ಮಾಡೋದು, ಖಂಡಿತ ಅಮ್ಮು ಬದುಕನ್ನ ನುಚ್ಚುನೂರು ಮಾಡಿದೆ, ನಾನು ಬಿಡುವುದಿಲ್ಲ ಅಂತ ಇಂದ್ರ ಅವರು ಶಪಥ ಮಾಡ್ತಿದ್ದಾರೆ. ಎಲ್ಲರೂ ಕಣ್ಣೀರು ಹಾಕೊಂಡು ಕೂತಿದ್ರೆ ಇಲ್ಲಿ ವಲ್ಲಭ ಬಂದು ಮನೆ ಮುಂದೆನೆ ಶೆಡ್ ಹಾಕ್ತಿದ್ದಾರೆ. ಅದನ್ನ ನೋಡಿದಂತ ಮನೆಯವರೆಲ್ಲರೂ ಹೊರಗಡೆ ಬಂದಿದೆ, ಏನದಲ್ಲ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ನಂದವ್ರಂತೂ ಯಾರು ಇವನ್ನ ಈ ರೀತಿಯಾಗಿ ಶೆಡ್ ಕಟ್ಕೊಂಡು ಇರು ಅಂತ ಹೇಳಿದ್ದು, ನಾವು ಮನೆ ಬಿಟ್ಟು ಹೋಗು ಅಂತ ಹೇಳಿದ್ವಾ, ಮನೆ ಬಿಟ್ಟು ಹೋಗ್ತೀನಿ ಅಂದಮೇಲೆ ಇದೆಲ್ಲ ಏನು ಆಟ ಅಂತ ಹೇಳಿ ನಂದವರು ಕೋಪ ಮಾಡ್ಕೊಂಡು ಕೇಳಿದಾಗ, ನಾನೇನು ಮನೇಲಿ ಇರ್ತೀನಿ ಅಂತ ಹೇಳಿಲ್ವಲ್ಲ, ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ದ, ಮನೇಲಿ ಇಲ್ವಲ್ಲ, ಇದು ಗೌರ್ಮೆಂಟ್ ಜಾಗ, ನಾನೇ ಹೇಗಾರು ಇರ್ತೀನಿ, ಯಾರು ಕೂಡ ಕೇಳೋಕೆ ರೈಟ್ಸ್ ಇಲ್ಲ ಅಂತ ವಲ್ಲಭ ಹೇಳ್ತಾರೆ. ಇದು ನಿಜಕ್ಕೂ ಕೂಡ ಮೀನಾಗೆ ಖುಷಿ ಆಗ್ತಾ ಇದೆ. ಬಟ್ ಅಷ್ಟರಲ್ಲಿ ವೀಣಾ ಅವರು ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದೆ ನಾವು ವಿಡಿಯೋಗೆ ವೇಟ್ ಮಾಡೋದನ್ನ ಮರಿ